ದುರ್ಗಾ ದುರ್ಗಾ ಏನ್ರಿ? ಏ ನಮ್ಮ ವಿಜಿಗೆ ಭಾಳ ಹುಷಾರಿಲ್ದಂಗಾಗೈತಂತೆ ಕಣೆ. ಮಾತಾಡ್ತಿಲ್ಲ, ಲೊಕ್ಕ ಬಡ್ದು ಕಾಲು ಕೈ ಎದ್ದೇಳಕ್ಕೆ ಬರ್ತಾ ಇಲ್ಲಂತೆ. ಅದಕ್ಕೆ ಅಮ್ಮಯ್ಯ ಫೋನ್ ಮಾಡಿತ್ತು, ಹಿಂಗಾಗೈತೆ ಕಣಪ್ಪ ಬೋರು. ನಾವೀಗ ನಮ್ಮ ಚಿಕ್ಕಮ್ಮನೂ ಅಮ್ಮಯ್ಯ ಇಬ್ಬರಳು ಇದ್ದಾರಂತೆ ಅಲ್ಲಿ. ಅದಕ್ಕೇ ಬರ್ರಿ ಬಂದು ನೋಡಪ್ಪ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಫೋನ್ ಮಾಡಿತ್ತು. ಅಳ್ದಿತ್ತು ಅಮ್ಮಯ್ಯ. ಬಲ್ಗೈ ಬಾಲ್ಗಾಲ್ ಬರೋದೇ ಇಲ್ಲ, ಮಾತಾಡೋಕ್ಕೂ ಬರಲ್ಲ ಅಂತ ಹೇಳಿ ಅಳ್ತಿತ್ತು ಕಣೆ. ಅದಕ್ಕೇ ಹೋಗೋಣ, ಹೋಗಿ ನೋಡೋಣ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲೆಲ್ಲನ ಔಷಧ ಕೊಡ್ಸೋಕ್ಕೆ, ನಾಟಿ ಔಷಧ ಕೊಡ್ಸೋಕ್ಕೆ ಕರ್ಕೊಂಡೋಗಿವ್ರಂತೆ. ಅದಕ್ಕೇ ಎದ್ದೇಳಕ್ಕಾಗಲ್ಲ, ಕುಕ್ಕಮಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿದ್ರು. ಅದಕ್ಕೇ ಹೋಗಿ ಬರೋಣ ಅಂತ. ಸುಮ್ಕಿರು, ಅವಳನ್ನೇನು ನೋಡಕ್ಕೆ ಹೋಗ್ತಿ? ಆದರೂ ಆಗ್ಲೇಳು, ಹೋಗ್ಲೇಳು. ಯಾರೇನು ತಲೆ ಕೆಡಿಸ್ಕೊಂಬಲ್ಲ ಅವಳ ಬಗ್ಗೆ. ಅವಳು ಮಾಡಿರೋವೇನು ಒಂದೊಂದಲ್ಲ. ಸುಮ್ಕಿರು, ಅವಳ ಬಗ್ಗೆ ಯೋಟನ ತಲೆ ಕೆಡಿಸ್ಕೊಬೇಡ. ನೋಡ್ಲೇಳು ಅವ್ರ ಅಮ್ಮನೂ ಅವ್ರ ಚಿಕ್ಕಮ್ಮ ಅವ್ರೇ ನೋಡ್ಲೇಳು. ಸುಮ್ಕಿರು, ಏನು ನೋಡಕ್ಕೆ ಹೋಗೋದು ಬೇಡ. ಅದಕ್ಕೆ ಮತ್ತೆ ನಾನು ಹಂಗೆ ಅನ್ಕೊಂತಿದ್ದೆ, ಇವಳು ಏನು ಕೇಳಿಗೆ ಹಿಂಗೆ ಆಡ್ತಾಳಪ್ಪ, ಎಲ್ಲರಿಗೂ ಕಿತಾಪತಿ ತಂದಿಕ್ಕೋದು, ಎಲ್ಲರಿಗೂ ಇದು ಮಾಡೋದು, ಎಲ್ಲರಿಗೂ ಹೆಂಗೆ ಮಾತಾಡೋದು, ನಗ್ನಗ್ತಾನ ಹೆಂಗೆ ಮಾಡ್ತಾಳೆ, ಇಂಥವೆಲ್ಲ ಮಾಡ್ಕೊಂಡಿರ್ತಾಳೆ ಇವಳು, ಎಂದು ಹಾಳಾಗಿ ಹೋಗ್ತಾಳಪ್ಪ ಅನ್ಕೊಂತಿದ್ದೆ. ದೇವರಮ್ಮ ಸರಿಯಾಗಿ ಕೊಟ್ಟ. ಹಿಂಗಾಗೆಲ್ಲ ಬೇಡ. ಅಮ್ಮ ಬೇರೆನೇ ಫೋನ್ ಮಾಡಿತ್ತಾ, ಅಳ್ತಿತ್ತು. ಹಿಂಗಾಗೈತೆ ಕಣಪ್ಪ ಅಂತ ಹೇಳಿ ಬಾ ಹೋಗಿ ನೋಡೋಣ, ಇನ್ನೇನು ಮಾಡೋಣ. ನಾವು ನೋಡ್ದಲ್ಲಿ ಇನ್ಯಾರು ನೋಡ್ತಾರ್ರಿ ಹೇಳು ದುರ್ಗಾ. ಇವಾಗ ಹಿಂಗಾಗ್ಬಿಟ್ಟೈತಲ್ಲ. ಏನೋ ಅವಳು ಬುದ್ಧಿ ಇದ್ದು ಮಾಡಿದ್ಲ, ಬುದ್ಧಿ ಇಲ್ದಲ್ಲೇ ಮಾಡಿದ್ಲ, ಯಾರಿಗೆ ಗೊತ್ತೈತೆ. ಅಯ್ಯೋ, ಅವಳಿಗೆ ಎಲ್ಲ ಬುದ್ಧಿ ಐತಿ. ನಾನೇನು ಬರಲ್ಲಪ್ಪ, ಹೋಗೋದಾದ್ರೆ ನೀನು ಹೋಗು. ನಾನೇನು ಬರಲ್ಲ. ಹಂಗೆ ಅನ್ಬೇಡ್ಕಣಿ. ಯಾರನ್ನ ಕಾಣ್ದಾರು ಏನಂತಾರೆ ಹೇಳು. ಅಯ್ಯೋ ಹೋಗಿಲ್ಲಪ್ಪ ಇವರು, ಅವ್ರಿಗೆ ಲೊಕ್ಕ ಬಡ್ದೈತಿ ಅಂತೇಳಿ. ಅಲ್ಲ ಬೇರೆ ಕಾಯಿಲೆ ಅಂದರೆ ಹೋಗಿ ನೋಡಲಿಲ್ಲ ಅಂತಂದ್ರೂ ನಡೆಯೋದು. ಬೇರೆದು ಯಾತನ ಬಿಡಪ್ಪ, ಜರನ ಸರಳಿನ ಇವತ್ತು ಚೆನ್ನಾಗಿ ಆಗ್ತಾಳೆ ಎಂಬಕ್ಕೆ. ಯಾಕಂದ್ರೆ ಲೊಕ್ಕ ಹೊಡೆದಿರೋದಲ್ಲ. ಇನ್ನು ಅವಳು ಭಾಳ ದಿವಸ ಬೇಕು ಚೆನ್ನಾಗಿ ಆಗ್ಬೇಕಂದ್ರೆ. ಅದಕ್ಕೇ ಅಮ್ಮ ಇರಬೇರೇನೆ, ಅವ್ರು ಒಟ್ಟು ಹೆಂಗೆ ತಿಳಿಸ್ತಾರೆ, ಏನು ಮಾಡೋಕ್ಕಾಗುತ್ತೆ. ನಾವು ನೋಡ್ದಲ್ಲೇ ಯಾರೂ ನೋಡಲ್ಲ. ಅವ್ರು ಮಾಡಿರೋದು ಏನೋ ಮುಂದಕ್ಕೆ ಬರೋಲ್ಲ ಕಣೆ. ಇವಾಗ ಹೋಗಿ ನೋಡಲಿಲ್ಲ ಅಂದ್ರೆ ನೋಡಪ್ಪ ಅಣ್ಣ ಯಾವ್ದಾನೋ ಅದಕ್ಕೆ ಅದಳಿದ್ದು ನೋಡಲಿಲ್ಲ ಹೋಗಿ ಅಂತ ಹೇಳಿ ಮಾತುಗಳು ಬರ್ತವೆ. ಅದಕ್ಕಾಗಿನ ಬಾ ಹೋಗೋಣ. ಇವಾಗ ಯೋಟ್ ಮೇರಿದ್ರು ನಿಂತು ಹಿಂಗಾಗೈತೆ ಅಂದಮೇಲೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಚೆನ್ನಾಗಿರ್ಲೇಬೇಕು ಇವಾಗ. ಹಿಂಗಾಗೈತೆ ಅಂದರೆ ಅವ್ರು ಇನ್ನೇನು ಅಷ್ಟೇ ಅವ್ರ ಕತೆ. ಅಯ್ಯೋ ತಗ, ಆಡ್ತಿದ್ಲಂದ್ರೆ ಅದಕ್ಕೇನು ಮೆತ್ತಿನೇ ಬೇಡ. ಹಂಗೆ ಆಡ್ತಿದ್ಲು. ಯೋಟೋ ನನ್ನ ತಿಮ್ಗೈನಿ, ಯೋಟೋ ನನ್ನ ಚೆನ್ನಾಗೈದ್ನಿ ಅಂತ ಹೇಳಿ ಹಂಗೆ ಮೇಯ್ತಾ ಇದ್ಲು. ಯಾರು ಹೇಳ್ದಂಗೆ ಏನು ಕೇಳ್ತಾ ಇರಲಿಲ್ಲ. ಯಾರು ಹೇಳಿರೂ ಏನು ಹೆಂಗೆ ಅಲ್ಲ, ಯಾರ ಹತ್ರ ಅಂದ್ರೆ ಅವ್ರ ಹತ್ರ ಅಲ್ಕಿಸ್ಕೊಂಡು ಮಾತಾಡ್ಕೊಂಡು ಹೆಂಗೆ ಬೇಕು ಹಂಗಿದ್ಲಿ. ಇವಾಗ ನೋಡು ಹೆಂಗಾಯ್ತು. ಯಾಕೆ ದುರ್ಗಮ್ಮ ಹಿಂಗೆ ಮಾತಾಡ್ತೀರಾ? ಆಗ ಅವಳು ನಮ್ಮ ಮನೆಯೊಳಗೆ ಮೆರೆತಿದ್ಲಲ್ಲ, ಅವಳಿಗೆ ಎಲ್ಲೋ ಕವರ್ ಐತಂತೆ. ಅದಕ್ಕೆ ನಾಟಿ ಹೊಸ್ತ ಕೊಡ್ಸೋಕ್ಕೆ ಕರ್ಕೊಂಡೋಗ್ಯವ್ರಂತೆ. ಅದಕ್ಕೆ ಬಾ ಹೋಗೋಣ ಅಂತ. ಅದಕ್ಕೆ ನಾನು ಬರೋಲ್ಲಪ್ಪ, ನೀನು ಹೋಗೋದಾದ್ರೆ ಹೋಗು ನೋಡು, ನನಗೇನೇ ಕಷ್ಟ ಬಂದ್ರು ನಾನು ಅಂತಳನ್ನ ಮಾತ್ರ ನೋಡಲ್ಲ. ಅಷ್ಟು ಅನ್ಸಳ ಅವಳ ಕಾಲದಾಗ ಅಷ್ಟಿಷ್ಟ ಅಂದಿಲ್ಲ. ಯಾಕೆ ನನ್ನ ಮಂಜಕಾಯ ಅದಕ್ಕೇನೆ ನಾನು ಮಾತ್ರ ಬರೋಲ್ಲಪ್ಪ ಅಂತ ನಾನು ಅವಳು ನನ್ನ ಚಲ್ಗಾತಿ ಅಂತ ಚಲ್ಗಾತಿ ಅಲ್ಲಿ ಯಾರನ್ನ ಒಂದು ಮಾತಂದವ್ರೆ ಅಂದರೆ ನಾನು ಅಲ್ಲಿ ಹೋಗಲ್ಲ, ಅವ್ರು ನೋಡೋದು ಇಲ್ಲ. ಏನು ಮಾಡೋಕ್ಕಾಗತ್ತೆ. ಅದಕ್ಕೆ ನೀನೇ ಹೋಗಪ್ಪ ಅಂತ ಹೇಳಿ. ಕಣೆ, ನಮ್ಮ ಸುಗುಣಮ್ಮ ಫೋನ್ ಮಾಡಿತ್ತ ಗಮ್ತಿದ್ಲು. ಯಮ್ಮ ಹಿಂಗೆ ಆಗೈತಂತೆ, ಮಾತಾಡ್ತಿಲ್ಲ, ಹಿಂಗೆ ಕರ್ಕೊಂಡೋಗ್ಯವ್ರಂತೆ ಆಸ್ಪತ್ರೆಗೆ ಅಂತ ಹೇಳಿ ಹೇಳ್ತಿದ್ಲು ನಮ್ಮ ಸುಗುಣಮ್ಮ. ನಾನು ಅವತ್ತೇನೆ ಅವಳು ಯಾವಾಗ ನನ್ನ ಬೋಲ ಅನ್ಸಿದ್ಲ, ಅವತ್ತೇ ಹಂಗೆ ಅನ್ಕಂಡು ಬರಬಾರದು ಬರ್ಲೇಳಿ ಇವಳನ್ನ ಮಾತ್ರ ನಾನು ನೋಡಕ್ಕೆ ಹೋಗಲ್ಲ ಅಂತ ಹೇಳಿ. ಇವರು ಯೋಟೆ ಆಗಲಿ ಅಣ್ಣ ಎಲ್ಲ ಅದಕ್ಕೆ ಒಂದಿಟ್ಟು ಕಳ್ಳು ಸುರ್ಕೊಂಬುತ್ತಿ. ಏನು ಮಾಡೋಣಮ್ಮ. ಇವಾಗ ಅವಳು ಹಂಗೆ ಆಡಿದ್ಲು, ಇವಾಗ ಲೊಕ್ಕ ಹೊಡೆದೈತಲ್ಲ. ಏನು ಮಾಡೋದು, ಇವಾಗ ಲೊಕ್ಕ ಹೊಡೆದ್ರೆ ಅದು ಏನು ಮಾಡಿದ್ರು ಅಷ್ಟೇನೆ ಅವ್ರ ಕತೆ ಮುಗೀತು. ಔಷಧಿ ಕೊಡ್ಸಿರು ಏನೋ ಹಿಂಗೆ ಸುಮಾರಕ್ಕೆ ಹಿಂಗೆ ಓಡಾಡ್ಕೊಂಡು ಇರ್ಬೋದು ಅಷ್ಟೇ. ಮೊದ್ಲಿನ ಥರ ಇರೋಕ್ಕಂತೂ ಆಗಲ್ಲ ಕಣಮ್ಮ. ಮೊದ್ಲಿನ ಥರ ಇರೋಕ್ಕೆ ಅವಳು ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಮೆರ್ಕೊಂಡು ಕುಡ್ಕೊಂಡು ಓಡಾಡ್ತಿದ್ಲಲ್ಲ, ಹಂಗೆ ಇರೋಕ್ಕಂತೂ ಆಗೋದೇ ಇಲ್ಲ. ಆಗಬೇಕು. ದೇವರಮ್ಮನು ನನ್ನ ಕಣ್ಣಿದ್ರಿಗೆ ಯಾವಾಗ ತೋರಿಸ್ತಾನೋ ಏನೋ ಅಂತ ಅನ್ಕೊಂತಿದ್ದೆ. ದೇವರೇ ಅವಳಿಗೆ ನೀನು ಸರಿಯಾಗಿ ಶಿಕ್ಷೆ ಕೊಡಬೇಕು, ಇಷ್ಟೊಂದು ಮೆರಿತಾ ಇದ್ದಾಳೆ, ನೀನೇನು ಮುರಿತೀಯ ದೇವರೇ ಅಂತ ಹೇಳಿ ನಾನು ಬೇಡ್ಕೊಂತಿದ್ದೆ. ಅದಕ್ಕೆ ಮತ್ತೊಂದೆರಡು ದಿನ ತಡ ಆದರೂ ಪರವಾಗಿಲ್ಲ, ದೇವರು ಅದೆಲ್ಲಿ ಮುರಿಕ್ಬೇಕು ಅಲ್ಲಿ ಮುರಿಕ್ತಾನೆ ಎಂಬುದು. ಹೆಂಗ ನೋಡಿ ಇವಾಗ ಆ ಪಾಟಿ ಮೆರಿತಾ ಇದ್ಲು, ಇವಾಗ ನೋಡಿ ಸರಿಯಾಗಿ ಆಯ್ತು. ಇನ್ನು ಕೈ ಕಾಲೆಲ್ಲ ಬಿದ್ದೋಗ್ಯವೆ ಅಂತಂದ್ರೆ ಇನ್ನೇನು ಅವಳಿಗೆ ಇನ್ನೇನು ಹಂಗೆ ಹಾರಾಡೋಕ್ಕಾಗಲ್ಲ ಈ ಪಾಠ. ಈ ಪಾಠ ಹಾರಾಡಲಿ ಐದವಣಿ ಬಿಡತ್ತಂತ. ಯಾಕೆ ಬೈಕಮ್ಮಕ್ಕೆ ಹೋಗ್ತೀಯ, ಇವಾಗ ಹಿಂಗೆ ಆಗೈತಲ್ಲ. ಇನ್ನಷ್ಟೇ ಮುಗೀತು ನಮ್ಮ ಜಮುನ್ ಕತೆ. ಇನ್ನು ಜಾಸ್ತಿನ ಎಷ್ಟಾನ ಹಾರಾಡೋಕ್ಕಾಗಲ್ಲ. ಬಂದರು ಕೈ ಕಾಲು ಒಂದಿಟ್ಟು ಸಟಪಟ ಇಕ್ಕೊಂಡು ನಡಿಬೇಕು ಅಷ್ಟೇನೆ, ಬರೋಕ್ಕಾಗಲ್ಲ. ಅದಕ್ಕೇನೆ ಅಮ್ಮಯ್ಯ ಬಾರಪ್ಪ ಕರ್ಕೊಂಡು ಹೋಗೋಣ ಊರಿಗೆ ಅಂತ ಹೇಳಿ ಫೋನ್ ಮಾಡಿತ್ತು.
ಹೋಗಿ ಕರ್ಕ ಬರ್ರಿ ನೋಡ್ಕೇಳ್ರಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ದುರ್ಗಮ್ಮ ನೋಡ್ಕೊ ಮತ್ತ. ಇವಾಗ ಇಂಥ ಸಮಯದಾಗ ನೀವು ನೋಡ್ಕೊಂಬದಲ್ಲ ಯಾರು ನೋಡ್ಕೊಂತೀರ? ನೀವೇ ನೋಡ್ಕೋಬೇಕು ಇವಾಗ. ಇಲ್ಲ ಕಣಕ್ಕ, ನಾನಂತೂ ನೋಡ್ಕೊಂಬಲ್ಲ. ಬರಬಾರದು ಪಾಪ ಅಂದ್ರೂ ನಾನಂತೂ ನಮ್ಮ ಮನೆ ಹಂಗ ತೊಳಸಲ್ಲ, ಅವಳು ನಂಗೆ ನಾನು ನೋಡ್ಕೊಂಬಲ್ಲ. ಏನಾನ ಬರ್ಲೇಳು ಅಷ್ಟು ಮಾಡ್ಯವಳಕ್ಕ. ನಾನು ಅವಳ ಕಾಲದಾಗ ಎಷ್ಟು ಅಯ್ಯಂದಿರೋದು ಗೊತ್ತೇ? ಅವಳು ಗಂಡನ ಬಿಟ್ಟು ಬಂದಾಗಿಂದ ನಾನು ಎಷ್ಟು ಅಯ್ಯಂದಿರೋದು, ಎಷ್ಟು ಅವಳು ನಮ್ಮನ್ನು ಏನ್ಸಿ ಅವಳೆ. ನಾನು ಅವಳ ಕಾಲದಾಗ ಎಷ್ಟು ಅಯ್ಯಂದಿದ್ದೀನಿ. ಈ ಅಪ್ಪಂತಾಗ ಎಷ್ಟು ಅದಿಸ್ಕೇನೆ ಇನ್ನು ಅವಳ ಮಾತಿನ ಸಲುವಾಗಿ. ಈ ಅಪ್ಪ ಅವಾಗ ತಂಗಿ ಮಾತಾ ಮೀರ್ತಿರ್ಲಿಲ್ಲ. ಅಯ್ಯೋ ವಿಜಿ ಅಂತ ಅಮ್ಮ ಹೆಂಗೆ ಅವಳ ಮಾತು ಕೇಳೋದ ಹಂಗೆ ಈ ಅಪ್ಪನ ಹಂಗೆ. ನಾನು ಅವಾಗ ಜೋರಾಗಕ್ಕೆ ತಿರ್ಗಿ ಸುಮ್ಕಾತು. ತಿರ್ಗಿ ಅವಳು ಇಚ್ಕಾಗಿನ ಅವಳು ಬಂದು ಇಲ್ಲಿ ಸೇರ್ಕೊಂಡ್ಲು ಅಂತ ಹೇಳಿ ನಾನು ಬಿಟ್ಟು ಬೆಂಗ್ಳೂರು ಕಡೆಗೆ ಹೋದಂಗೆ ಆತು. ನಾನು ಅವಳ ಮನೆ ಬಿಟ್ಟು ಕಳಿಸಿದ್ಲು. ಇಂಥವೆಲ್ಲ ಮಾಡ್ಯವಳೆ. ಅವಳು ಮಾಡಿರೋವೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಅವಳು ನೋಡೋಕ್ಕೂ ಆಗಲ್ಲ. ಅವಳನ್ನೆಲ್ಲ ನೋಡೋಕೆ ಹೋಗ್ಬೇಕು ಅಮ್ಮಂಗಾಗುತ್ತೆ. ದೇವರಮ್ಮನ ಸರಿಯಾಗಿ ಮಾಡ್ದ, ಸರಿಯಾಗಿ ಆತು ಅಂತ ಹೇಳಿ ನನಗೂ ಈಗಲೂ ಖುಷಿ ಆಗ್ತೈತೆ ಮನ್ಸಿಗೆ. ಹೆಂಗ ದೇವರಮ್ಮನ ಒಳ್ಳೆ ಕೆಲಸ ಮಾಡಿದ್ನಪ್ಪ. ಅದಕ್ಕೆ ಮತ್ತೆ ಎಷ್ಟು ನಾನು ಚೆನ್ನಾಗಿದ್ದಾಗ ಹಂಗೆ ಆಡಬಾರ್ದು, ಮೆರಿಬಾರ್ದು ಅಂಬೋದು. ಒಟ್ಟ ನಾನು ಮೆರಿಯಕ್ಕೆ ಹೋಗ್ಬಾರ್ದು. ದೇವರಂಬನು ಎಲ್ಲಿ ಮುರಿಕ್ಬೇಕಲ್ಲಿ ಮುರಿಕ್ಬಿಡ್ತಾನೆ ಸರಿಯಾಗಿ. ಏನು ಮಾಡೋಣ, ಇವತ್ತು ಹೇಳಿರು ನೋಡಿ ಕೇಳಲ್ಲ. ನಾವು ಹೇಳಿಲ್ವೇಕಿ ಬೇಡ ಕಣೆ ಅಂತ ಹೇಳಿ ಅವಳು ಅರ್ಥ ಮಾಡ್ಕೊಂಬಿಲ್ಲದ. ಅವಳು ಅರ್ಥ ಮಾಡ್ಕೊಂಬಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಬಿಡ. ಮತ್ತೆ ಏನು ಮಾಡೋಕ್ಕಾಗತ್ತೆ? ಈಗ ಅವ್ರು ಮಾಡಿದ್ದವ್ರು ಉಣ್ಬೇಕಷ್ಟೇ. ಮಾಡಿದ್ದಣ್ಣ ಮಾರಾಯಮ್ಮಂಗೆ ಅವ್ರು ಮಾಡಿದ್ದವ್ರು ಉಣ್ತಾರೆ. ಸುಮ್ಕಿರು, ಯಾಕೆ ಟೆನ್ಷನ್ ತಕೊಂತಿ? ಅಲ್ಲ ನೋಡಕ್ಕೆ ಇವಾಗ ಏನು ಹೋಗ್ಲಿ ನೋಡಲಿಲ್ಲ ಅಂದ್ರೆ ನಮ್ಮನ್ನು ಯಾರನ್ನ ಏನು ಅಂಬ್ತಾರೆ. ಅವ ಅಮ್ಮ ನೋಡಿದ್ರೆ ಫೋನ್ ಮಾಡಿ ಗುಳು ಅಂತ ಹೊಳ್ತೈತಿ. ಬಾರೋ ಪಾಪ ಹಿಂಗಾಗಿ ಕಣೋ ಅಂತ ಹೇಳಿ ಹೊಳ್ತೈತಿ. ನಾವು ಈಗ ನಮ್ಮ ಅಮ್ಮ ಕರಿಯತ್ಕನ ಹೋಗ್ಬೇಕು. ಅವಳ ಮಕ್ಕಳು ನೋಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಮ್ಮ ಏನು ಅನ್ಕೊಂಬತ್ತೆ ಅಂಬತ್ಕನ ಅಕ್ಕ. ಇವಾಗ ಬರುತ್ತೆ ಸಮಸ್ಯೆಗಳು. ಏನು ಮಾಡೋಕ್ಕಾಗಲ್ಲ. ಇಂಥ ಕಷ್ಟಾಗಿ ನೋಡಲಿಲ್ಲ ಅಂತಂದರೆ ನಾವೇ ಅಕ್ಕ ಹೆಸ್ರು ಹೊತ್ಕೊಂಬೋದು, ನಾವೇ ಮಾತು ಹೊತ್ಕೊಂಬೋದು. ನಾವು ನಿಷ್ಠುರ ಆಗ್ಬಾರ್ದು ಯಾರು ತಗೋನು. ಈಗಳಪ್ಪ ಅವಳು ಹಂಗೆ ಮಾಡಿದ್ಕೂ ನೋಡ್ಕೊಂಡ್ರಪ್ಪ ಅವ್ರ ಅಣ್ಣನ ಅವ್ರ ಅತ್ತಿಗೆ ಅಂಬೋದೊಂದು ಹೆಸ್ರು ಇರುತ್ತೆ ಅಷ್ಟೇ ಅಲ್ವೇನಕ್ಕ? ಮುಂದೆ ನಮ್ಮ ಮಕ್ಕಳು ಮರಿಗೆಲ್ಲನ ಯಾವತ್ತೋ ಒಂದು ಕಾಲದಾಗ ಒಳ್ಳೇದಾಗುತ್ತೆ ಅಷ್ಟೇ ಕಣಮ್ಮ. ಏನು ಮಾಡೋಕ್ಕಾಗುತ್ತೆ? ಈಗ ಅವಳು ಅಂದ್ಕೊಂಡ್ರೆ ಯಾಕೆ ನನ್ನ ಮಕ್ಳು ಮರಿಗೂ ಒಳ್ಳೇದಾಗಲ್ಲ. ಈಗಳಪ್ಪ ನಮ್ಮ ಅಣ್ಣ ಬರಲಿಲ್ಲ, ನಮ್ಮ ಅತ್ತೆ ಬರಲಿಲ್ಲ, ನಾನು ನೋಡಲಿಲ್ಲ ಅಂತ ಹೇಳಿ ಅವಳು ಪಶ್ಚಾತ್ತಾಪ ಪಟ್ಟು ಅವಳ ಮನಸ್ಸಿಗೆ ಬೇಜಾರ ಮಾಡ್ಕೊಬಿಟ್ರೆ ಸುಮ್ಮನೆ ನಿಮಗೆ ಒಳ್ಳೇದಲ್ಲ. ಹೆಣ್ಮಗಳು ಬೇರೆ ಹೋಗಿ ನೋಡಮ್ಮ. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗಿ ನೋಡ್ಕ್ಯಾಳ್ರಿ, ಕರ್ಕೊಂಬರ್ರಿ ಒಂದೆರಡು ದಿನ ನೋಡ್ಕ್ಯಾ. ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ನೋಡ್ದಲ್ಲೇ ಈಗ ನಿಮ್ಮ ಜನ ಅಯ್ಯೋ ನೋಡಲಿಲ್ಲಪ್ಪ, ಕರ್ಕೊಂಬರ್ಲಿಲ್ಲಪ್ಪ ಇರ್ತಾವೆ, ಸಾವಿರ ಇರ್ತವೆ. ಹಂಗಂತ ಹೇಳಿ ಹೋಗಲಿಲ್ಲ ನೋಡಲಿಲ್ಲ ಅಂತಾರೆ. ಅದಕ್ಕೆ ನೀವು ಹೋಗ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಆಗೈತಿ, ಹೋಗಿ ನೋಡಿ ಕರ್ಕೊಂಬರ್ರಿ. ಅಯ್ಯೋ ಯಾಕೆ ನೀನು ಏನೇನು ನನಗಂತೂ ಹಿಂಗೆ ಸರ್ ಬರೋದೇ ಇಲ್ಲ ಬಿಡು. ಏನೇ ಆಗಲಿ ನನಗೆ ನೋಡೋಕ್ಕೆ ಆಗಲ್ಲ ಅವಳನ್ನ. ಕಣ್ಣಿದ್ರಿ ಅಂತೂ ನೋಡೋಕ್ಕೆ ಆಗಲ್ಲ ನನಗೆ. ನೋಡೋದ್ರಲ್ಲ ವೀಕ್ಷಕರೇ, ಅವಳು ಮಾಡಿರೋದು ಒಂದೊಂದಲ್ಲ. ನಾನು ಅದಕ್ಕೆ ದೇವ್ರ ತಗ ದಿನ ಬೇಡ್ಕೊಂತಿದ್ದೆ, ಅವಳನ್ನ ಎಲ್ಲಿ ಮುರಿಕ್ಬೇಕು ಅಲ್ಲಿ ಮುರಿಕಪ್ಪ ದೇವ್ರೆ, ನೀನೇ ನೋಡ್ಕೊಳಪ್ಪ ಅವಳನ್ನ ಸರಿಯಾಗಿ ನೀನೇ ಬುದ್ಧಿ ಕಲಿಸ್ಬೇಕು ಅಂತ ನಾನು ದೇವ್ರ ಹತ್ರ ದಿನ ಕೈ ಮುಗಿತಿದ್ದೆ. ದೇವರಮ್ಮನ ಪರಮಾತ್ಮ ಹೆಂಗೆ ಸರಿಯಾಗಿ ಒಳ್ಳೆ ಕೆಲಸ ಮಾಡ್ದ, ಸರಿಯಾಗಿ ಆಯ್ತತ್ಲಾಗ. ಇನ್ನು ಮೇರಿಲಿ ನೋಡೋಣ. ಅವಳು ಈ ಪಾಟಿ ಮೇರಿ ಇಟ್ಟಿದ್ಲಲ್ಲ, ಇನ್ನು ಮೇರಿಲಿ ಗೊತ್ತಾಗುತ್ತೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.